ನಾವೀಗ ಸ್ಟಾರ್ಟ್ ಮಾಡ್ತಿದ್ದೀವಿ ರೌಂಡ್ 2 6 ಥಿಂಕಿಂಗ್ ಹ್ಯಾಟ್ಸ್. ನಮ್ಮ ಜೊತೆಗೆ ಫ್ಯಾಕ್ಟ್ಸ್, ನೆಗೆಟಿವಿಟಿ, ಪ್ರಾಸೆಸ್, ಕ್ರಿಯೇಟಿವಿಟಿ, ಎಮೋಷನಲ್ ಹಾಗೇನೆ ಬೆನಿಫಿಟ್ಸ್ ಹ್ಯಾಟ್ ಇದೆ. ಸೊ ನಮ್ಮ ಶಕ್ತಿಯುಕ್ತಿಯ ಪವರ್ಫುಲ್ ಲೇಡೀಸ್ ಬಂದು ಯಾವ್ಯಾವ ಹ್ಯಾಟ್ನ ಪಿಕ್ ಮಾಡ್ತಾರೆ ಅಂತ ನೋಡೋಣ. ಲೇಡೀಸ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ರೌಂಡ್ 2 6 ಥಿಂಕಿಂಗ್ ಹ್ಯಾಟ್ಸ್. ನಮ್ಮ ಬ್ಯೂಟಿಫುಲ್ ಲೇಡೀಸ್ ಎಲ್ಲ ಹ್ಯಾಟ್ಸ್ನ ತಗೊಂಡಿದ್ದಾರೆ. ಕ್ಯಾನ್ ವಿ ಹ್ಯಾವ್ ದ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್? ಓಕೆ, ಕ್ರಿಯೇಟಿವಿಟಿಯಿಂದ ಸ್ಟಾರ್ಟ್ ಮಾಡೋಣ. ಕ್ರಿಯೇಟಿವಿಟಿ ಒಂದೇ ಪ್ಲೇಸಲ್ಲಿ ಟೆಂಪಲು ಇದೆ, ಅಲ್ಲೇ ಅಗ್ರಿಕಲ್ಚರ್ ಮಾಡ್ತಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇದೆ, ಮೆಟ್ರೋನು ಓಡ್ತಾ ಇದೆ. ಅಂದರೆ ಒಂದೇ ಪ್ಲೇಸಲ್ಲೆಲ್ಲ ವೆರೈಟಿ ಆಫ್ ಥಿಂಗ್ಸ್ ಒಂದೇ ಪ್ಲೇಸಲ್ಲಿ ಮಾಡ್ತೀವಿ. ಚಿಕ್ಕ ಪ್ಲೇಸಲ್ಲಿ ತಂತ್ರಜ್ಞಾನ ಅಳವಡಿಸಿ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ನೀವು ಫ್ಯಾಕ್ಟ್ಸ್ ಹೇಳಿ. ಈ ಫ್ಯಾಕ್ಟ್ ಏನು ಅಂದರೆ, ಒಂದು ಹಳೆ ಶಿಲ್ಪಕಲೆ ಇದೆ, ಆದರೆ ಅಲ್ಲಿ ನೋಡಿದ್ರೆ ಹೊಸ ಬಿಲ್ಡಿಂಗು ಪ್ಲಸ್ ಮೆಟ್ರೋ ಎಲ್ಲ ಓಡ್ತಾ ಇದೆ. ಇದೇಕೆ ಸಾಧ್ಯನಾ ಅಂತ. ಅಗ್ರಿಕಲ್ಚರ್ ನೋಡಿದ್ರೆ ಇನ್ನೂ ಹಳೇ ಕಾಲದಲ್ಲೇ ಇದ್ದೀವಿ ನಾವು, ಕೈಯಿಂದಾನೇ ಎಲ್ಲ ಉಡ್ತು ಬಿತ್ತು ಮಾಡ್ತಾ ಇದ್ದಾರೆ. ಸೊ ಓಕೆ ಮೇಡಮ್, ನೀವು ಹೇಳಿ, ಪ್ರಾಸೆಸ್ ಬಗ್ಗೆ ಹೇಳಿ. ಎಷ್ಟೇ ನಾವು ಮುಂದುವರಿತು ಅಂತಂದ್ರೂ ಆ ಕಡೆಗೆ ಸೂರ್ಯ ಉದಯಿಸ್ತಾ ಇರ್ತಾನೆ, ಇಲ್ಲಿ ಮೆಟ್ರೋನು ಬರ್ತಾ ಇರುತ್ತೆ, ಇಲ್ಲಿ ಹಳೆ ಮಾನ್ಯುಮೆಂಟು ನಮಗೆ ಕಲ್ಲಿನ ರಥ ಇದೆ. ಆದರೆ ಎಷ್ಟೇ ಇದಾಯಿತು ಅಂದ್ರೂ ನಾವು ಅನ್ನ ತಿನ್ನಲೇಬೇಕು, ಉತ್ತು ಬಿತ್ತು ಬೆಳಿಲೇಬೇಕು ಅನ್ನೋ ಪ್ರೋಸೆಸ್ನ ನಾನು. ಬೆನಿಫಿಟ್ಸ್ ಹೇಳಿ ಮೇಡಮ್. ಆ ಬೆನಿಫಿಟ್ ಏನು ಅಂತಂದರೆ, ಇವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೋ, ಮಗನ ಸೊಸೆನ ನೋಡಬೇಕು ಅಂತನೋ, ಸುಸ್ತಾಗಿರುತ್ತೇನೋ. ಸೊ ಅಲ್ಲಿ ಬೆನಿಫಿಟ್ಟು ಇದಿದೆಯಲ್ಲ, ಮೆಟ್ರೋ ಇದೆಯಲ್ಲ ಸರ್, ಆರಾಮಾಗಿ ಕುಯ್ಯೋದು, ಮೆಟ್ರೋ ಹತ್ತೋದು, ಆರಾಮಾಗೆ ಹೋಗಿ ಅವ್ರ ಹತ್ರ ಕಾಲ ಕಳ್ಕೊಂಡು ಬಂದು, ಅದು ಒಂದು ಬೆನಿಫಿಟ್ ಅಲ್ವಾ, ಅವ್ರಿಗೆ ಖುಷಿ ಬರುತ್ತಲ್ಲ. ಓಕೆ ಮೇಡಮ್, ನೀವು ಎಮೋಷನಲ್ ಕನೆಕ್ಷನ್ ಬಗ್ಗೆ ಹೇಳಿ. ಹೌದು, ಬಡತನ ಶ್ರೀಮಂತಿಕೆ ಎರಡೂ ಒಟ್ಟೊಟ್ಟಿಗೆ ಇದೆ, ಅದನ್ನು ನಾವು ಇಲ್ಲಿ ನೋಡಬಹುದು. ಮತ್ತು ನನಗೆ ಏನಪ್ಪ ಬೇಸರ ಆಗುತ್ತೆ ಅಂತ ಅಂದರೆ, ನಾವು ಇಷ್ಟೆಲ್ಲ ಮುಂದುವರೆದರೂ ಕೂಡ ನಾವು ತಾಂತ್ರಿಕತೆಯಲ್ಲಿರ್ಬೋದು, ಆರ್ಥಿಕತೆಯಲ್ಲಿರ್ಬೋದು, ನಮ್ಮ ಶಿಲ್ಪಕಲೆಗಳನ್ನು ಸರಿಯಾಗಿ ಸಂರಕ್ಷಿಸದೇ ಇರುವಂಥದ್ದು ಅನೇಕ ಸ್ಥಾನಗಳಿದೆ ಇವತ್ತಿಗೂ ಕೂಡ. ಮತ್ತು ನಮ್ಮ ಅಗ್ರಿಕಲ್ಚರ್ಗೆ ಬಂದಾಗ ಏನಾಗಿದೆ ಅಂತ ಅಂದರೆ, ಇವತ್ತಿಗೆ ಕೃಷಿ ಜೀವನದಲ್ಲಿ ಇರುವಂಥ ಮಕ್ಕಳಿಗೆ ಎಲ್ಲರೂ ಕೂಡ ನಗರಗಳಿಗೆ ಬಂದಿದ್ದಾರೆ. ಅಲ್ಲಿ ಬರೀ ವಯಸ್ಸಾದವರು ಉಳ್ಕೊಂಡು ಅಲ್ಲಿ ತಾಂತ್ರಿಕತೆಯಲ್ಲಿ ಎಷ್ಟೋ ಕೃಷಿ ಭೂಮಿನ ಸರಿಯಾಗಿ ಬೆಳೀತಾ ಇಲ್ಲ ಅದನ್ನ. ಸೊ ಮ್ಯಾಮ್, ನೆಗೆಟಿವ್. ಈ ತಾಂತ್ರಿಕತೆ ಬೆಳೆದಿರೋದ್ರಿಂದ ಇದು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ರೈಟ್. ಮತ್ತು ಗಾಳಿ ಬೆಳಕು, ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಗಾಳಿ ಬೆಳಕು ಜಾಸ್ತಿ ಇಲ್ಲ. ಈ ರೈತರಿಗೂ ಕೂಡ ಒಂದು ಒಳ್ಳೆ ವ್ಯವಸ್ಥೆನೂ ಮಾಡಿಲ್ಲ. ಹಾಗಾಗಿ ಇದ್ಲಾಗೆ ನಮ್ಮ ಪರಂಪರೆನೂ ಮೇಂಟೈನ್ ಮಾಡಿಲ್ಲ, ಅತ್ಲಾಗೆ ಆಧುನಿಕತೆಗೂ ಎಲ್ಲ ಕಲಿಸ್ಬಿಟ್ಟಿದ್ದಾರೆ, ಆಸ್ಪದ ಇಲ್ಲ. ಹಾಗಾಗಿ ಇದೆರಡರ ಮಧ್ಯೆ ನಾವು ಜೀವಿಸ್ತಾ ಇರೋದು ನಮ್ಮ ವಿಪರ್ಯಾಸ ಅಷ್ಟೇ. ಥ್ಯಾಂಕ್ ಯು.